ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ನನ್ನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನನ್ನ ಮಸಾಜು ಹೇಗೆ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಅವನು ಯಾವಾಗಲೂ ನನಗೆ ಏನಾದರೂ ಹೆಲ್ಪ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಒಂದು ಸ್ವಲ್ಪ ಅವನ ಜೊತೆ ನಾನು ಮಸ್ತಿ ಎತ್ತು ಮಾಡ್ಕೋತ ರಾತ್ರಿ 10 ಗಂಟೆ ಎತ್ತು ಆಗಿತ್ತು, ಸೀರಿಯಲ್ ನೋಡ್ಕೋತಾ ಹಾಗೆ ಸೊಪ್ಪು ಬಿಡಿಸ್ಬೇಕಂತ ಹೇಳಿ ಬಿಡಿಸ್ಕೋತಾ ಕೂತಿದ್ದೆ. ಅವನು ಬಂದು ಜಾಯಿನ್ ಆದ. ಏನಾದರೂ ಹೆಲ್ಪ್ ಮಾಡ್ತಾನೆ ಅಂತ ತಿಳ್ಕೊಂಡಿದ್ರೆ ನಾನು ಎಲ್ಲ ಚಲಾಪಿಲಿ ಅದು ಮಾಡ್ಲಿಕ್ಕೆ ಹತ್ಬಿಟ್ಟಿದ್ದ. ಆಮೇಲೆ ಅದೊಂದು ನನ್ನ ಕೆಲಸನೇ ಮಾಡಿಬಿಡ್ತಾನೆ. ಅಂದರೂ ಏನೋ ಖುಷಿ ಸಿಗುತ್ತೆ ಫ್ರೆಂಡ್ಸ್, ನನ್ನ ಜೊತೆ ಅವನು ಜಾಯಿನ್ ಆಗಿರ್ತಾನಲ್ಲ ಫ್ರೆಂಡ್ಸ್. ಅವನದೊಂದು ಕಿತಾಪಿತಿ ಅವನಿಗೆ ಸಮಾಧಾನ ಮಾಡ್ಕೋತ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ಹರವಾಡಿ ಬಿಟ್ಟಿದ್ದಾನೆ. ಅದನ್ನೆಲ್ಲ ತೆಗೆದು ಒಳ್ಳೆ ವಾಪಸ್ ನಂಗೆ ಇನ್ನೊಂದು ಕೆಲಸನೇ ಆಗಿಬಿಟ್ಟಿತ್ತು, ರಾತ್ರಿ ಆಗಿತ್ತು. ಇದು ಮಾರನೇ ದಿನ ಫ್ರೆಂಡ್ಸ್. ನಮ್ಮ ಮನೆಯವರು ಶಾಪಿಂಗ್ ಮಾಡಲಿಕ್ಕೆ ನನಗೆ ಕಷ್ಟ ಆಗ್ತೈತಂತ ಹೇಳ್ತಾ ಇದ್ದೆ. ಅದಕ್ಕೆ ಅವರು ಆನ್ಲೈನಿಂದ ಒಂದು ಪ್ರಾಡಕ್ಟನ್ನು ಆರ್ಡ್ರ್ ಮಾಡಿದರು. ಆ್ಯಕ್ಚುಲಿ ಈ ಪ್ರಾಡಕ್ಟ್ ಹೇಗಿದೆ ಅಂತ ಹೇಳಿ ನಿಮ್ಮ ಮುಂದೆ ಬಿಚ್ಚಿ ತೋರಿಸ್ತಾ ಇದ್ದೀನಿ. ನಾನು ಇದನ್ನು ಅಷ್ಟೇ ನನಗೇನು ಅನ್ನಿಸ್ತಿಲ್ಲ. ಮೀಶೋದಿಂದ ಆ್ಯಕ್ಚುಲಿ ನಾನು ಆರ್ಡ್ರ್ ಮಾಡಿದ್ದೆ ಇದನ್ನು. ಇದು ನನಗೇನು ಅಷ್ಟೇನು ಕಂಫರ್ಟ್ ಅನ್ನಿಸ್ಲಿಲ್ಲ, ಅಂದರೆ ಲೋ ಕ್ವಾಲಿಟಿದು ಅನ್ನಿಸ್ತು. ನಾನು ಹೊಳ್ಳಿ ವಾಪಸ್ಸು ಇದನ್ನು ರಿಟರ್ನು ಮಾಡಿದೆ. ಅಂದರೆ ನನಗೆ ಯಾವುದು ತೊಗೋಬೇಕಂತ ಹೇಳಿ ಗೊತ್ತಾಗಲಿಲ್ಲ. ಅಂದರೆ ಸುಮ್ಮನೆ ಒಂದು ಆರ್ಡ್ರ್ ಮಾಡಿದ್ದೆ, ಬಟ್ ಅದು ಕಂಫರ್ಟೇಬಲ್ ಹಿಡಿಲಿಕ್ಕೂ ಅಷ್ಟು ಕಂಫರ್ಟ್ ಆಗಲಿಲ್ಲ ನನಗೆ. ನೋಡಲಿಕ್ಕಾದರೆ ಒಂದು ಸ್ವಲ್ಪ ಅಷ್ಟೇನು ಕ್ವಾಲಿಟಿ ಅಂತಂತೂ ನನಗೆ ಅನ್ನಿಸ್ಲಿಲ್ಲ. ಅದಕ್ಕೆ ನಾನು ಟ್ರೈ ಮಾಡಿ ನೋಡ್ತಾ ಇದ್ದೆ ಫ್ರೆಂಡ್ಸ್, ಮೀಶೋದಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ಸ್ ಇದೆಯಾ ಅಂದರೆ. ಆಲ್ರೆಡಿ ನನಗೆ ಶಾಪಿಂಗ್ ಮಾಡಲಿಕ್ಕೆ ಒಂದು ಇತ್ತು, ಬಟ್ ಅದು ನನಗೆ ಅಷ್ಟು ಕಂಫರ್ಟ್ ಆಗ್ತಾಯಿದ್ದಿಲ್ಲ. ಯಾಕಂದರೆ ನಾನು ಜಾಸ್ತಿ ಅದನ್ನು ನಾವು ಹೆಚ್ಚೋಕ್ಕಿಂತ ಅದನ್ನು ಜಾಸ್ತಿ ವೇಸ್ಟೇಜ್ನೇ ಆಗ್ತಾಯಿತ್ತು. ಅದು ಬೇಡ ಅಂತ ಹೇಳಿ ಇದು ತಿರ್ಗಿಸೋದು ಇತ್ತು, ಅಂದರೆ ಮ್ಯಾನ್ಯುವಲಿ ಮಾಡೋದಿತ್ತು. ಇದನ್ನು ತರಿಸಿದ್ದೆ ನಾನು, ಬಟ್ ಇದೂ ನನಗೆ ಯಾಕೋ ಯೂಸ್ಫುಲ್ ಅಂತ ಅನ್ನಿಸ್ತಾ ಇಲ್ಲ. ಪ್ಲೀಸ್ ನನಗೆ ಯಾರಾದರೂ ತೊಗೊಂಡಿದ್ರೆ ನನಗೆ ಸಜೆಸ್ಟ್ ಮಾಡಿ ಪ್ಲೀಸ್. ನನಗೆ ಅದರಿಂದ ಏನು ನಿಮಗೆ ರಿವ್ಯೂ ಅಂದರೆ ಪಾಸಿಟಿವ್ ಆಗಿದೆಯೋ ನೆಗೆಟಿವ್ ಆಗಿದೆಯೋ ಅಂತ ಹೇಳಿ ನನಗೆ ರಿಯಲ್ ಆಗಿರುವಂಥ ರಿವ್ಯೂ ಬೇಕಾಗಿದೆ. ಅಂದರೆ ನಾನು ಯಾವ ಪ್ರಾಡಕ್ಟನ್ನು ತೋರಿಸ್ಲಿ ಅಂದರೆ ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ನಮ್ಮ ಮನೇಲಿ ಸಲಾಡ್ ಅದು ಜಾಸ್ತಿ ಮಾಡೋದ್ರಿಂದ ನಮಗೆ ಇದು ಪ್ರಾಡಕ್ಟ್ ನಮಗೆ ಬೇಕಾಗಿದೆ. ಅದೇ ಯಾವ ತರಿಸ್ಬೇಕು ಅಂತ ಹೇಳಿ ನಾನು ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಯಾವುದು ನನಗೆ ಕರೆಕ್ಟಾಗಿ ಅಂದರೆ ನಂಗೆ ಕಂಫರ್ಟ್ ಆಗಿರುವಂಥ ಪ್ರಾಡಕ್ಟ್ ನನಗೆ ಸಿಗ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ ಸೌಜನು ಹೇಗೆ ಮಾಡ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್. ಇದನ್ನು ತೋರಿಸ್ತಾ ಇದ್ದೀನಿ ನಿಮಗೆ, ಬಟ್ ನನಗೇನು ಇದು ಕ್ವಾಲಿಟಿ ವೈಸು ಚಲೋ ಇಲ್ಲ ಅಂತ ಅನ್ನಿಸ್ತು. ನೀವು ಯಾರಾದರೂ ತೊಗೊಂಡಿದ್ರೆ ಪ್ಲೀಸ್ ನನಗೆ ಸಜೆಸ್ಟ್ ಮಾಡಿ. ಇದು ನೋಡಿ ಫ್ರೆಂಡ್ಸ್, ಇದು ಒಂದು ಜಾಸ್ತಿ ಏನು ಅಮೌಂಟ್ ನಾನು ಇದಕ್ಕೆ ಕೊಟ್ಟಿಲ್ಲ, ಬಟ್ ನನ್ನ ತಕ್ಕ ಮಟ್ಟಿದ ಅಮೌಂಟ್ ನಾನು ನೋಡಿದ ತಕ್ಷಣ, ಬಟ್ ಆ ಕ್ವಾಲಿಟಿಗೆ ಅದಕ್ಕೆ ಸುಟೇಬಲ್ ಆಗುವಂಥದ್ದೇ ಇತ್ತು ಅದು. ಆಮೇಲೆ ಸಾಯಂಕಾಲ ಫ್ರೆಂಡ್ಸ್, ನಾವು ನಮ್ಮ ಮನೆಯವರು ಸೌಜೋತೆಯಲ್ಲಿ ಹೊರಗೆ ಹೊಂಟಿದ್ದೀವಿ ಫ್ರೆಂಡ್ಸ್. ಅದು ಎಲ್ಲಿ ಹೊಂಟಿದ್ದೀವಿ ಅಂತ ಹೇಳಿ ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಇದು ಒಂದು ಟೂರಿಸ್ಟ್ ಅಂದರೆ ಒಂದು ಆ್ಯಕ್ಚುಲಿ ನನಗೆ ಡಿಮಾರ್ಟ್ನಲ್ಲಿ ಒಂದು ಕೂಪನ್ ಸಿಕ್ಕಿತ್ತು. ಡಿಮಾರ್ಟ್ನಲ್ಲಿ ಶಾಪಿಂಗ್ ಹೋದಾಗ ಅದರಲ್ಲಿ ನಾನು ಲಕ್ಕಿ ವಿನ್ನರ್ ಆಗಿದೆ ಅಂತ ಹೇಳಿ ನನಗೆ ಕರೆದಿದ್ರು. ಒಂದು ಟೂರಿಸ್ಟ್ದವರು ನಮಗೆ ಕರೆದಿದ್ರು. ಅದು ನಮಗೆ ಅದರಲ್ಲಿ ಆಫರು ಕೊಟ್ಟಿದ್ದರು ಫ್ರೆಂಡ್ಸ್. ಏನಿದೆ ಅಂತ ಹೇಳಿ ನಿಮಗೆ ಮುಂದೆ ಹಂಚ್ಕೋತೀನಿ. ಇವಾಗ ನಮ್ಮ ಮನೆಯವರು ರೆಡಿ ಆಗಿದ್ದರು. ನಾವು ಇವಾಗ ಸೌಜು ಹೋಗ್ತಾಯಿದ್ವಿ. ಇದು ಆ್ಯಕ್ಚುಲಿ ಎಮ್.ಎನ್.ಆರ್ ಮಾಲ್ನಲ್ಲೇ ಇತ್ತು. ಎಮ್.ಎನ್.ಆರ್ ಮಾಲಿಗೆ ನಾವು ಇವಾಗ ಎಂಟ್ರಿ ಕೊಟ್ಟಿದ್ವಿ. ಇದು ಎಮ್.ಎನ್.ಆರ್ ಮಾಲ್ದು ಗೇಟು. ಇದರಲ್ಲಿ ನಾವು ಈ ಬ್ಲಾಕ್ನಲ್ಲಿ ಇತ್ತು ನೋಡಿ ಫ್ರೆಂಡ್ಸ್. ಇವಾಗ ಹೋಗ್ತಾ ಇದ್ದೀವಿ, 3rd ಫ್ಲೋರ್ನಲ್ಲಿತ್ತು. ಇದರಲ್ಲಿ ಆ್ಯಕ್ಚುಲಿ ಏನಿದೆ ಅಂತಂತಂದರೆ, ಅವರು ನಮಗೆ ಇಷ್ಟು ಅಮೌಂಟ್ ಅಂತ ಒಂದು ತುಂಬಿಸ್ಕೋತಾರೆ. ಅದು ಇಷ್ಟು ಇಯರ್ಸ್ ಅಂದರೆ 25 ಇಯರ್ಸ್ ತನಕ ನಾವು ಇಷ್ಟು ಮೆಂಬರ್ಸ್ ತನಕ ನಾವು ಹೋಗ್ಬೋದು. ಅಂದರೆ ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು. ಅವ್ರದ್ದೇ ಹೋಟೆಲ್ಸ್ ಅಥವಾ ಎಲ್ಲ ಕೊಡ್ತಾರೆ. ಸ್ಟೇ ಅಥವಾ ಮಾಡಲಿಕ್ಕೆ ಅಥವಾ ಎಲ್ಲನೂ ಫ್ರೀ ಆಗಿರುತ್ತೆ ನಮಗೆ. ಬಟ್ ಹೋಗಿ ಬರೋದು ಖರ್ಚು ಅಷ್ಟೇ ನಮ್ಮದೇ ಇರುತ್ತೆ ಅಂತ ಹೇಳಿ ಹೋಟೆಲ್ನ ಅವರೆಲ್ಲ ಟೂರಿಸ್ಟ್ ಕತೆ ಎಲ್ಲ ಅವರೆಲ್ಲ ತೋರಿಸೋದು ಮಾಡೋದು ಎಲ್ಲನೂ ಅವ್ರದ್ದೇ ಇರುತ್ತೆ ಅಂತ ಹೇಳಿದರು. ನಿಮಗೆ ಯಾವುದಾದ್ರು ಯೂಸ್ ಆಗ್ತೈತೆ ಅಂತಂತಂದರೆ ಯೂಸ್ ಮಾಡ್ಕೋಬೋದು. ಎಕ್ಸ್ಪೆಷಲಿ ಕಪಲ್ಸ್ಗಳಿಗೆ ತುಂಬ ಬೆನಿಫಿಟ್ ಇದೆ ಅಂತ ಈ ಥರ ಎಲ್ಲರಿಗೂ ಒಂದೊಂದು ಸೆಮಿನಾರ್ ಕೊಡ್ತಾಯಿದ್ದು. ಹಾಫ್ ಆನ್ ಅವರ್ ಅಷ್ಟು ಕೊಡ್ತಾಯಿದ್ರು. ಬಟ್ ಸೌಜು ಅಂತ ನನಗೆ ಕೂಡಿಸ್ಕೊಡ್ಲಿಲ್ಲ. ಅವ್ರ ಪಪ್ಪ ಕೇಳಲಿ ಅಂತ ನಾನು ಅರ್ಧಕ್ಕೆ ಎದ್ದು ಬಂದೆ. ಯಾಕಂದರೆ ಸೌಜುಗೆ ಬೇಸರ ಆಗಿಬಿಟ್ಟಿತ್ತು. ಅವ್ರ ಪಪ್ಪನೇ ಕೇಳ್ಕೊತ ಕೂತಿದ್ರು. ನಿಮ್ಗೇನು ಅಭಿಪ್ರಾಯ ಇದೆ ಅಂತ ಹೇಳಿ ನಮಗೆ ತಿಳಿಸು ಅಂತ ಹೇಳಿದರು. ಓಕೆ, ಒಂದು ತಕ್ಕ ಮಟ್ಟಿಗೆ ಇತ್ತು, ಚಲೋ ಅಂತ ಅನ್ನಿಸ್ತು. ಅದರಲ್ಲಿ ಅವ್ರಿಗೆ ನಮಗೆ ಒಂದು ಗಿಫ್ಟನ್ನು ಕೊಟ್ಟರು. ನಾವು ಹೇಳಿದ್ನಲ್ಲ ಫ್ರೆಂಡ್ಸ್, ಒಂದು ಗಿಫ್ಟ್
ಕಾಂಟೆಸ್ಟ್ನಲ್ಲಿ ವಿನ್ ಆಗಿದ್ವಿ ಅಂತ ಹೇಳಿ ಮನೆಗೆ ಬಂದು ಅದನ್ನು ಬಿಚ್ತಾನು ಇದ್ವಿ ಅವತ್ತು. ಚೆನ್ನಾಗಿತ್ತು, ಒಂಥರ ಏನೋ ಕಪ್ಪಲ್ಗಳಿಗೆ ಹೋಗ್ಲಿಕ್ಕತ್ತು ಚಲೋ ಇತ್ತು ಅಂತ ನಮಗೆ ಅನುಭವ ಅನ್ನಿಸ್ತು. ಬಟ್ ನಾವು ಒಂದಿಷ್ಟು ಅಮೌಂಟನ್ನು ಹಾಕಬೇಕು, ಅವರು ಒಂದಿಷ್ಟು ಡಿಸ್ಕೌಂಟನ್ನು ಕೊಡ್ತಾರಂತೆ. ನಾವು ಅಲ್ಲೇನು ಸಪೋಸ್ ನಾವು ಅಲ್ಲಿ ಸ್ಟೇ ಮಾಡಿದ್ವಿ, ಹೋಗಿದ್ವಿ, ಇದ್ವಿ ಅಂತಂತಂದರೆ ಎಲ್ಲರಿಗೂ ಡಿಸ್ಕೌಂಟನ್ನು ಕೊಡ್ತಾರೆ ಅಂತ ಹೇಳಿ ಅವ್ರದ್ದು ಏನೇನಿದೆ ಪ್ರೊಸೀಜರ್ ಎಲ್ಲ ನಮಗೆ ಹೇಳಿದರು. ಅದರ ಜೊತೆಗೆ ಇದೊಂದು ನಮಗೆ ಗಿಫ್ಟನ್ನು ಕೊಟ್ಟಿದ್ದರು, ಗ್ಲಾಸಿನೂ ಇದ್ದು. ಆ ಗ್ಲಾಸನ್ನು ಸೂಪರ್ ಅನ್ನಿಸ್ತು ನನಗೆ. ನೋಡಿ ಕಟೋರಿ ಎಷ್ಟು ಚೆನ್ನಾಗಿದೆ. ಸೊ ತೋರಿಸ್ಬೇಕಂತಂದರೆ ಸೌಜನ್ಯನೇ ತೊಗೊಂಡು ಕೂತ್ಬಿಟ್ಟಿದ್ದಾನೆ ನೋಡಿ ಫ್ರೆಂಡ್ಸ್. ಬೀಳಿಸ್ತಿ ಅಂತಂದ್ರು ಕೇಳೋಲಾಗಿದ್ದ ಹೊಟ್ಟೆ. ತಾನು ಯಾವಾಗಲೂ ಎಲ್ಲನೂ ಒಂದೊಂದು ಕಾರ್ಬಾರ್ ಮಾಡ್ತಾನೆ ಇರ್ತಾನೆ. ಒಟ್ಟು ಏನೋ ಒಂಥರ ಚಲೋ ಅನ್ನಿಸ್ತು ಸ್ಕೀಮ್. ಅದ್ರದ್ದು ಏನೋ ಯುಟಿಲೈಸ್ ಮಾಡ್ಕೊಳ್ಳೋರು ಮಾಡ್ಕೋಬೋದು. ಬಟ್ ನಾವೀಗ ಸದ್ಯಕ್ಕೆ ಎಲ್ಲಿ ಹೋಗೋಕ್ಕೆ ಆಗಂಗಿಲ್ಲ ಅಂತ, ಯಾಕಂದರೆ ಒಂದು ಸ್ವಲ್ಪ ಮಳೆ ಸೀಸನ್ ಅಥವಾ ಹಾಗೆ ಇದ್ದರೆ ಮುಂದೆ ಎಲ್ಲಾದರೂ ಹೋದರೆ ಯೂಸ್ ಮಾಡ್ಕೋಬೋದು ಅಂಥೇಳಿ ಒಂದು ಅವರು ನಮಗೆ ಐಡಿದು, ಅಂದರೆ ಇಷ್ಟು ವರ್ಷ ತನಕ ವ್ಯಾಲಿಡಿಟಿ ಇರೋದು ನಾವು ತೊಗೋಬೋದು. 1 ಇಯರ್ ತನಕ ತೊಗೋಬೋದು, 25 ಇಯರ್ಸ್ ತನಕ ತೊಗೋಬೋದು, 7 ಇಯರ್ಸ್ ತನಕ ತೊಗೋಬೋದು ಅಂತ ಹೇಳಿನೂ ಇತ್ತು. ನಾವು ಸುಮ್ಮನೆ ಸ್ಯಾಂಪಲ್ಗೆ ಅಂತ ಹೇಳಿ ಒಂದು ತೊಗೊಂಡು ಬಂದಿದ್ದು 1 ಇಯರ್ ತನಕ ಆಗಿರೋದು ಅಂತ. ನಾವು ಎಲ್ಲಾದರೂ ಹೋದ್ವಿ ಸಪೋಸ್ ಈ ಸಮ್ಮರ್ನಲ್ಲಿ ಏನಾದರೂ ಮಾಡ್ಬೋದು ಅಂತ ಹೇಳಿ ಒಂದು ತೊಗೊಂಡು ಬಂದಿದ್ದು. ಅದ್ರ ಜೊತೆ ಒಂದು ಸಿಲ್ವರ್ ಕಾಯಿನ್ ಕೊಟ್ಟಿದ್ದರು. ಸಿಲ್ವರ್ ಕಾಯಿನ್ ಅಂದರೆ ಸಿಲ್ವರ್ ಕೋಟಿಂಗ್ ಇದ್ದಿದ್ದು. ಇದರಲ್ಲಿ ದೇವ್ರದ್ದು ಮೂರ್ತಿ ಚಿತ್ರನೂ ಇತ್ತು, ಲಕ್ಷ್ಮೀದು ಮತ್ತು ಗಣಪತಿದು ಚಿತ್ರನೂ ಇತ್ತು. ಇದು ನೋಡ್ಲಿಕ್ಕೂ ಸೂಪರಾಗಿ ಇತ್ತು ನೋಡಿ ಫ್ರೆಂಡ್ಸ್. ನಮ್ಮ ಮನೆಯವರು ನಿಮಗೆ ತೋರಿಸ್ತಾ ಇದ್ದಾರೆ ಇವಾಗ. ಏನು ವರ್ತ್ ಅಂತ ಅನ್ನಿಸ್ತಾ ಇತ್ತು, ಹೋದ್ರೂ ಬರುತ್ತೆ ಅನ್ನೋದು. ಬಟ್ ಅಡ್ವಾನ್ಸ್ ಆಗಿ ನಮಗೆ ಅಮೌಂಟ್ ಕೊಡಲಿಕ್ಕೆ ಹೇಗಪ್ಪ ಇವರಿಗೆ ಅಂತ ಅನ್ನಿಸ್ತು. ಯಾಕಂದರೆ ಇವಾಗೆಲ್ಲ ಸ್ಕ್ಯಾಮ್ ಮತ್ತು ಭಾಳ ಜಾಸ್ತಿ ಆಗ್ತಾ ಇದ್ದಾವಲ್ಲ ಫ್ರೆಂಡ್ಸ್. ಅದಕ್ಕೆ ಅಂಜಿಕೆನೂ ಬಂತು ನಮಗೆ. ನೋಡೋಣ ಆಯಿತು ಅಂತ ಸರಿ ಅಂತ ಹೇಳಿ ಅವತ್ತು ನಾವು ಬಂದ್ವಿ. ಬರೋವಾಗ ಇದು ನಮಗೆ ಗಿಫ್ಟನ್ನು ಕೊಟ್ಟಿದ್ದರು ಅವರು. ಸೌಜನ್ಯ ನಿಂದ್ರೋಲಾಗಿದ್ದ, ಅಂದರೆ ಎಲ್ಲಿ ಬೇಕಾದಲ್ಲಿ ನಾವು ಹೋಗ್ಬೋದು ಅಂತಲೂ ಇದೆ. ಅಂದರೆ ಒಂದೊಂದು ಸ್ಪಾಟ್ ಇದೆ, ಅಲ್ಲಿದನ್ನ ಅವ್ರಿಗೆ ಫೆಸಿಲಿಟಿನ ಅವರು ಕೊಡ್ತಾರಂತೆ. ಒಂದೊಂದು ಎಲ್ಲನೂ ಸಿಮ್ಲಾ ಆ ಥರ ಎಲ್ಲನೂ ತೋರಿಸ್ತಿದ್ರು, ಬೆಂಗಳೂರು ಆ ಥರ ಈ ಥರ ಸಾಕಷ್ಟು ಪ್ಲೇಸಸನ್ನು ಇದ್ದು ನಾವು ಅದನ್ನು ಚೂಸ್ ಮಾಡಿಕೊಂಡು ನಾವು ಹೋಗ್ಬೋದು ಅಂತಲೂ ಇತ್ತು ಅವತ್ತು. ಇದು ನೆಕ್ಸ್ಟು ಮಾರನೇ ದಿನ ಫ್ರೆಂಡ್ಸ್. ಸೌಜನ್ಯದ ಎಲ್ಲ ಬಟ್ಟೆ ಎಲ್ಲ ಕಿತಾಪಿತಿ ಅಂತ ನಾನು ಹಾಗೆ ಹೀಗೆ ಜೋಡಿಸಿಟ್ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಯಾಕಂದರೆ ನನಗೂ ಟೈಮ್ ಒಂದೊಂದು ಸಲ ಶಾರ್ಟೇಜ್ ಬಿದ್ದಿರ್ತದೆ, ಅವಾಗ ಹೆಂಗಾದರೂ ಇಟ್ಬಿಟ್ಟಿರ್ತೀನಿ. ಯಾವಾಗ ನನಗೆ ಟೈಮ್ ಸಿಗುತ್ತೆ ಈ ಥರ ಎಲ್ಲನೂ ನೀಟಾಗಿ ಇಡಬೇಕಂತ ಹೇಳಿ ನೀಡ್ತಾ ಇದ್ದೀನಿ ಇವಾಗ. ಯಾಕಂದರೆ ಸೌಜುಗೆ ಇನ್ನೊಂದು ಸ್ಪೆಷಲ್ ಡೇ, ಸ್ಪೆಷಲ್ದ ಒಂದು ರುಟೀನ್ ಸ್ಟಾರ್ಟ್ ಆಗೋದಿತ್ತು. ಅದಕ್ಕೆ ಅವನಿಗೆ ಒಂದು ಸ್ವಲ್ಪ ಸ್ಪೆಷಲಾಗಿ ಅವನಿಗೆಲ್ಲ ಹೊಂದಿಸಿ ಇಟ್ವಿ ಅಂದರೆ ಅರ್ಬಿ ಒಂದು ಫ್ರೆಶ್ನೆಸ್ ಸಿಗುತ್ತೆ ಅಂತಲೇ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ ಸ್ಪೆಷಲ್ ಅಂದರೆ ಸೌಜನ್ ಬ್ಯಾಗ್ ಬಂದಿದೆ. ಅಂದರೆ ನಿಮಗೆಲ್ಲ ಆಲ್ರೆಡಿ ತಿಳಿದಿರ್ಬೋದು, ನಂದು ತಮ್ನೇಲ್ ನೋಡಿದ್ದಾದಮೇಲೆ ಇವತ್ತು ತಮ್ನೇಲ್ ನೋಡಿದ್ದವರು ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೌದು ಫ್ರೆಂಡ್ಸ್, ಸೌಜುಗೆ ಸ್ಕೂಲ್ಗೆ ಕಳಿಸ್ಬೇಕಂತ ಹೇಳಿ ನಾವು ಅಂದ್ಕೊಂಡಿದ್ದೀವಿ. ಯಾಕಂದರೆ ಒಂದು ಏಜ್ ಈಗ ಸ್ಕೂಲ್ಗೆ ಹೋಗೋ ಟೈಮ್ ಬಂತು, ಅಂದರೆ ಒಂದು ಸ್ಕೂಲ್ ಟೈಮಿಂಗ್ ಬಂತು. ಇನ್ಮೇಲೆ ಅವನು ಸ್ಕೂಲ್ಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾನೆ. ಅದಕ್ಕೆ ಅವ್ರ ಪಪ್ಪ ಆನ್ಲೈನಿಂದ ಅವನಿಗೆ ಅಂತ ಕ್ಯೂಟಾಗಿರೋ ಸಣ್ಣದಾಗಿರೋಂಥ ಬ್ಯಾಗನ್ನು ಆರ್ಡ್ರ್ ಮಾಡಿದರು. ಲಿಟ್ಟಿಲ್ ಲಾಯನ್ ಅಂತ ಹೇಳಿ ಇತ್ತು, ತುಂಬ ಕ್ಯೂಟಾಗಿನೂ ಇತ್ತು. ನೋಡಿ ತೋರಿಸ್ತಾ ಇದ್ದೇವೆ. ಅವ್ರ ಪಪ್ಪಗಂತೂ ತುಂಬಾ ಖುಷಿ ಆಯಿತು. ಯಾವಾಗ ಅವನಿಗೆ ಕಾಲೇಜ್ ಹೋಗಿ ಬಿಟ್ಟು ಬರಲಿ, ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಹೇಳಿ ತುಂಬಾ ಇತ್ತು ಎಕ್ಸೈಟ್. ನನಗೂ ಆ್ಯಕ್ಚುಲಿ ಸೈಮಲ್ಟೇನಿಯಸ್ ನನಗೂ ಆಬ್ವಿಯಸ್ಲಿ ಇರುತ್ತೆ. ಅವ್ರ ಪಪ್ಪಗಂತೂ ಬ್ಯಾಗು ಅದು ಇದು ಅಂತ ಹೇಳಿ ಅವನಿಗೆ ಡ್ರೆಸ್ಸಸ್ಸು ಅದು ಇದು ಅಂತ ಕೊಡಿಸೋದು. ಅವ್ನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಸ್ಕೂಲಲ್ಲಿ, ಜಲ್ದಿ ಹೋಗಿ ಬಿಟ್ಟು ಬರೋಣ ಅಂತ ಹೇಳಿನೂ ಅಂತ ಇದ್ದರು. ಒಂದೊಂದು ಐಟಮ್ಸ್ ಎಲ್ಲ ಪ್ರೊಸೀಜರೆಲ್ಲ ಮುಗಿಸ್ಬೇಕಲ್ಲ, ಅಡ್ಮಿಷನ್ಸ್ ಅಂತೂ ಆಗಬೇಕಲ್ಲ ಅಂತ ಹೇಳಿ ನಾನು ಅಂತ ಇದ್ದೆ. ಅಂದರೂ ಅವ್ರಿಗೆ ಯಾವಾಗ ಬಿಟ್ಟು ಬರೋಣ ಅಂತ ಅಂತಿದ್ದೆ. ನೋಡಿ ಫ್ರೆಂಡ್ಸ್, ಸೌಜನು ಬಂದುಬಿಟ್ಟ, ಅವ್ನ ಬ್ಯಾಗ್ ಬಂದುಬಿಡನೆ ಇವಾಗ ಅವನಿಗೆ ತೋರಿಸ್ತಾ ಇದ್ವಿ. ಬಟ್ ಇದು ಅವ್ನಿಗೆ ಏನು ಅಂತ ಹೇಳಿ ಗೊತ್ತಾಗ್ತಾ ಇರೋದಿಲ್ಲ, ಅಂದರೆ ಇದನ್ನು ತೊಗೊಂಡು ಏನು ಮಾಡಬೇಕು ಅಂತ ಹೇಳಿ. ಆಮೇಲೆ ಸೌಜುಗೆ ಅವ್ರ ಪಪ್ಪ ಒಂದು ಕಂಪಾಸ್ ಬಾಕ್ಸ್ ತಂದಿದ್ದರು. ಕಂಪಾಸ್ ಬಾಕ್ಸ್ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಅದು ಆ್ಯಕ್ಚುಲಿ ಬಸ್ ಟೈಪ್ನೇ ಇತ್ತು. ಸೌಜುಗೆ ಅದು ಕಂಪಾಸ್ ಬಾಕ್ಸ್ ಅಂತ ಹೇಳೋಕ್ಕಿಂತ ಬಸ್ಸೇ ಅಂತ ತಿಳ್ಕೊಂಡು ಬಿಟ್ಟಿದ್ದ. ಅವ್ನಿಗೆ ಆಟಿಕೆ ಅಂದರೆ ಗಾಡಿಗಳಂದು ತುಂಬಾ ಇಷ್ಟ ಸೌಜುಗೆ ಅಂತಂದರು.
ಯಾವ ಗಾಡಿನೂ ಬಿಡಂಗೆ ಇಲ್ಲ, ಯಾರ ಕೈಯಲ್ಲಿತ್ತೋ ಆ ಕೈಯಲ್ಲಿರೋ ಗಾಡಿನೇ ಅವನು ಬೇಕಂತ ಹೇಳ್ತಾನೆ. ಆಗ ಅವನಿಗೆ ಬಸ್ ಅಂತ ಅಂದ್ಕೊಂಡ್ಬಿಟ್ಟಿದ್ದ. ಆ್ಯಕ್ಚುಲಿ ಅದು ಅವನದು ಡಬಲ್ ಸ್ಟೆಪ್ ಇರುವಂಥ ಒಂದು ಕಂಪಾಸ್ ಬಾಕ್ಸನ್ನು ತಗೊಂಡಿದ್ರು ಅವ್ರ ಪಪ್ಪ. ಇದನ್ನು ನೋಡಿ ಫ್ರೆಂಡ್ಸ್, ಇದು ತೋರಿಸೋ ಇದರಲ್ಲಿ ಶಾರ್ಪ್ನರು ಇದೆ ಅಂತ. ಇದರಲ್ಲಿ ಶಾರ್ಪ್ನರ್ ತೆಗಿಲಿಕ್ಕೆ ಒಂದೇ ಕೈಲಿ ನನಗೆ ಆಗಲಿಲ್ಲ, ಯಾಕಂದರೆ ಕ್ಯಾಮ್ರಾ ಇಟ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಆಗಲಿಲ್ಲ. ಅದು ಚೆನ್ನಾಗಿನೂ ಇತ್ತು, ಎಲ್ಲನೂ ಪ್ರಿಪೇರ್ ಆಗ್ತಾಯಿದ್ದ ಸ್ಕೂಲ್ಗೆ ಹೋಗಲಿಕ್ಕೆ. ಅವನು ಎಲ್ಲನೂ ಒಂದು ಆ್ಯಕ್ಚುಲಿ ನಾಳೆ ಅಡ್ಮಿಷನ್ನು ಆಗಿ ಒಳ್ಳೆ ದಿನಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾಯಿದ್ವಿ, ಅವನಿಗೆ ಬಿಟ್ಟು ಬರಬೇಕು ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಹೇಗೆ ಆಟ ಆಡ್ತಾ ಇದ್ದಾನೆ. ಅದರಲ್ಲಿ ಪೆನ್ಸಿಲ್ ಅದು ಎಲ್ಲ ಇಡಬೇಕು ಅಂತ ಹೇಳೋಂಗೆ ಗೊತ್ತಿಲ್ಲ, ಅದನ್ನು ತೊಗೊಂಡು ಬಸ್ ತೊಗೊಂಡು ಹಾಗೆ ಅಂತ ಅವನು ಎಷ್ಟೊತ್ತನ ಅವತ್ತು ಆಟ ಆಡಿದ. ಅವನು ಯಾವಾಗಲೂ ಹೀಗೆ ಯಾವುದಾದ್ರೂ ಒಂದು ವಸ್ತು ಬಂತಂತಂದರೆ ಅವ್ನ ಬೆಡ್ ಮೇಲೆ ಅವ್ನಿಗೆ ಸೀದಾ ಅವ್ನ ಕೈಯಲ್ಲಿ ಬಿಟ್ಟು ಎಲ್ಲಿ ಹೋಗೋದಿಲ್ಲ. ಅವತ್ತಂತೂ ಅವನು ಅದ್ರ ಜೊತೆನೇ ಆಟ ಆಡಿದ. ಆಮೇಲೆ ಸಾಯಂಕಾಲ ಫ್ರೆಂಡ್ಸ್, ಅವನಿಗೆ ಒಂದು ಸ್ಲೇಟ್ ಅದು ತೊಗೊಂಬಂದಿದ್ವಿ ಫ್ರೆಂಡ್ಸ್. ಅದು ಸ್ಲೇಟನ್ನು ಅದರಲ್ಲಿ ಅವನಿಗೆ ಗೀಚ್ ಹಾಕೋತೆ ಕೂತ್ಬಿಟ್ಟಿದ್ದ. ಅವತ್ತು ಎಷ್ಟು ಬರೆದ್ರೂ ಅವನಿಗೆ ಸಮಾಧಾನನೇ ಆಗ್ತಾಯಿದೆ. ನನಗೂ ಒಂಥರ ಏನೋ ಖುಷಿ ಆಗ್ತಾಯಿತ್ತು. ಅಂದರೆ ಬೇರೆ ಆಟ ಆಡೋದಕ್ಕಿಂತ ಬುಕ್ನಲ್ಲಿ ಅವನಿಗೆ ಬರೆಯೋದು ಮಾಡೋದ್ರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾನಲ್ಲಪ್ಪ ಅಂತಂದರೆ, ಸ್ಕೂಲ್ಗೆ ಹೋದರೂ ಇವನು ಅಂದರೆ ಏನೋ ಇದು ಮಾಡೋಂಗಿಲ್ಲ ಅಂತೇನೋ ನನಗೊಂದು ಧೈರ್ಯ ಬರ್ಲಿಕ್ಕತ್ತಿದ್ದು. ಬರೀಲಿಕ್ಕೆ ಅವ್ನಿಗೆ ಅಷ್ಟು ಇಂಟ್ರೆಸ್ಟ್ ಬರ್ಲಿಕ್ಕತ್ತಿತ್ತಲ್ಲ ಫ್ರೆಂಡ್ಸ್. ನಾನು ಬೇಡ ಸಾಕು ಮಲ್ಕೋ ಅಂದರೆ ಅವತ್ತು ರಾತ್ರಿ ಎಲ್ಲ ಈ ಥರ ಗೀಚ್ ಹಾಕೋತು ಕೂತ್ಬಿಟ್ಟಿದ್ದ ಅವನು. ಅವ್ನಿಗೆ ಬೇಡ ಬೇಡ ಅಂತಂತಂದ್ರೆ ಎಷ್ಟು ತೆಗೆದಿಡ್ಬೇಕು, ಅದು ಅಳ್ಳಿಕತ್ತೆ ಸ್ಟಾರ್ಟ್ ಮಾಡಿಬಿಟ್ಟ. ಅಂದರೆ ಒಂದು ಟೈಮ್ ಓಕೆ ಅಂದರೆ, ಬಟ್ ನನಗೂ ಟಯರ್ಡ್ ಆಗಿತ್ತು ಫ್ರೆಂಡ್ಸ್. ಅವತ್ತು ಎಲ್ಲನೂ ಹೊರಗಡೆ ಆಯ್ತು, ಇವನು ಸಾಮಾನದ್ದು ತೊಗೊಂಡು ಬಂದಿದ್ದೊಂದು ಮನೇಲಿ ಒಂದು ಸ್ವಲ್ಪ ಗ್ರೋಸರೀಸ್ ಇತ್ತು, ಎಲ್ಲ ತೊಗೊಂಡ್ಬಂದಿದ್ವಿ. ಅಂದರೆ ಜಲ್ದಿ ಮಲ್ಕೊಂಡು ನಾಳೆ ಬೆಳಗ್ಗೆ ಸ್ಕೂಲಿಗೆ ಹೋಗೋದು ಇತ್ತು ಫ್ರೆಂಡ್ಸ್. ಅವನು ಮಲ್ಕೋ ಅಂದರೆ ಮಲ್ಕೋತಾ ಇದ್ದಿದ್ದಿಲ್ಲ. ಇದು ರಾತ್ರಿ ಈ ಥರ ಗೀಚಾಡ್ಕೊಂಡು ಕೂತ್ಬಿಟ್ಟಿದ್ದ. ಅವ್ರ ಪಪ್ಪನೂ ಒಂದು ಸ್ವಲ್ಪ ಹೊತ್ತು ಹೊರಗಡೆನೂ ಹೋಗಿದ್ದರು, ಬರ್ಲಿಕ್ಕೆ ಅವರು ಒಂದು ಸ್ವಲ್ಪ ಲೇಟ್ ಮಾಡಿದರು. ಬೆಳಗ್ಗೆ ಜಲ್ದಿ ಹೇಳ್ಬೇಕು ಅಂತ ಹೇಳಿ ಅವನಿಗೆ ಮತ್ತೆ ವಾಪಸ್ ಮಲಗಿಸಿದೆ ನಾನು. ಇದು ಮಾರನೇ ದಿನ ನಮ್ಮದು ಹೊಸ ಫ್ರೆಶ್ ನಮ್ಮ ಸೌಜುಂದು ಇವತ್ತು ಒಂದು ಹೊಸ ಲೈಫ್ ಆರಂಭ ಆಗ್ತಾ ಇದೆ ಅಂತ ಹೇಳ್ಬೋದು. ಒಂದು ಫ್ರೆಶ್ ಡೇ ಇವತ್ತು. ಅವ್ನಿಗೆ ಎಲ್ಲರೂ ಪ್ಲೀಸ್ ನನ್ನ ಮಗನಿಗೆ ಒಂದು ಸ್ಟೇಜ್ ಅಂದರೆ ಸ್ಕೂಲ್ ಸ್ಟೇಜನ್ನು ಏರ್ತಾ ಇದ್ದೀನಿ, ಅವನಿಗೆ ಚಲೋ ಆಗಲಿ ಅಂತ ಎಲ್ಲರೂ ಪ್ಲೀಸ್ ವಿಶಸನ್ನು ಹೇಳಿ ಅಂತ ಕೇಳ್ಕೊತಾ ಇದ್ದೀನಿ. ಅವನಿಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳಿ ಅವತ್ತು ನಾನು ಕಳಿಸಿದ್ದೀನಿ. ಇವಾಗ ಬೆಳಿಗ್ಗೆ ಅತ್ತೆ ಟೊಮೆಟೊದು ಜ್ಯೂಸ್ ಮಾಡಿದರು. ಇದರಲ್ಲಿ ಟೊಮೆಟೊ ಜ್ಯೂಸ್ ಅಂತೂ ಸೂಪರಾಗಿರುತ್ತೆ. ಬೆಳಗ್ಗೆ ಎದ್ಕೊಳ್ಳೆ ಹುಳಿ ಹುಳಿ ಒಂದು ಸ್ವಲ್ಪ ಟೊಮೆಟೊಗೆ ಅದಕ್ಕೆ ನಾವು ಒಂದು ಸ್ವಲ್ಪ ದಾಲ್ಚಿನ್ನಿ ಪೌಡರ್ ಅದು ಈ ಥರ ಹಾಕ್ಕೊಂಡು ಕುಡಿದಿರ್ತೀನಿ. ಮತ್ತು ಮೆಣಸಿನ ಪುಡಿ ಒಂದು ಸ್ವಲ್ಪ ಉಪ್ಪು ಹಾಕಿ ಮಾಡಿರ್ತಾರೆ ಅತ್ತೆ. ಸಖತ್ತಾಗಿರುತ್ತೆ, ಸ್ಪೈಸಿಯಾಗಿಯೂ ಒಂದು ಸ್ವಲ್ಪ ಹುಳಿಯಾಗಿ ಆ ಥರ ಟೇಸ್ಟೂ ಚೆನ್ನಾಗಿರುತ್ತೆ. ಇದನ್ನು ಬೆಳಗ್ಗೆ ಅದು ನಾನು ಕುಡಿದು ನನ್ನ ರುಟೀನನ್ನು ನಾನು ಸ್ವಲ್ಪ ಪಲ್ಯ ಅದು ಮಾಡಬೇಕಂತ ಹೇಳಿ ಮಾಡ್ತಾಯಿದ್ದೀನಿ. ನಾನು ಇವತ್ತು ಮನೆಯವರು ಬೆಂಡೆಕಾಯಿ ತಂದಿದ್ದರು, ಬೆಂಡೆಕಾಯಿ ಮಾಡಬೇಕಂತ ಹೇಳಿ ಮಾಡ್ತಾಯಿದ್ದೀನಿ. ಇದಷ್ಟು ಮಾಡಿ ಒಂದು ಸ್ವಲ್ಪ ಸ್ನ್ಯಾಕ್ಸಿಗೆ ಅಂದರೆ ಅದು ಸ್ನ್ಯಾಕ್ಸ್ ಟೈಪು ಆಯಿತು. ಅವತ್ತು ಚುನ್ಮುರಿ ಸೂಸ್ಲಾನು ಆದಂಗೂ ಆಯಿತು ಅಂತ ಹೇಳಿ ಬೆಳಗ್ಗೆ ಚುನ್ಮುರಿ ಸೂಸ್ಲಾತು ಮಾಡಿದ್ವಿ ನಾಷ್ಟಕ್ಕೆ. ಚುನ್ಮುರಿ ಸೂಸ್ಲ ಒಂದು ಸ್ವಲ್ಪ ಲೈಟಾಗಿ ಇರುತ್ತೆ ಅಂತ ಹೇಳಿ ಬೆಳಗ್ಗೆ ನಾನು ಜಲ್ದಿ ಪಟ ಆಗುತ್ತೆ ಅಂತ ಹೇಳಿ ಜಾಸ್ತಿ ಹೊತ್ತು ಟೈಮ್ ಮಾಡೋಕ್ಕಿಂತ ಚುನ್ಮುರಿ ಸೂಸ್ಲಾನು ಒಂದು ಸ್ವಲ್ಪ ಮಾಡಿದ್ದೆ ಅವತ್ತು ಬೆಳಗ್ಗೆ. ನಮ್ಮ ಸೌಜು ಫಸ್ಟ್ ಟೈಮ್ ಸ್ಕೂಲಿಗೆ ಹೋಗ್ತಾ ಇದ್ದಾನೆ, ಅವನಿಗೆ ಚಲೋ ಆಗಲಿ ಅಂತ ಹೇಳಿ ನಾವು ದೇವಸ್ಥಾನದಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ದೇವ್ರ ಗುಡಿಗೂ ಹೋಗಿದ್ವಿ. ಸೌಜು ನೋಡಿ ಫ್ರೆಂಡ್ಸ್ ಹೇಗೆ ಸುತ್ತ ಹೊಡಿತಾ ಇದ್ದಾನೆ ಅಂತ ಹೇಳಿ ಅವನು ಬೇಡ್ಕೋತಾ ಇದ್ದಾನೆ, ನನ್ನ ಫಸ್ಟ್ ಜರ್ನಿ ಸೂಪರ್ ಆಗಿರಲಿ ಅಂತ ಹೇಳಿ ಸ್ಕೂಲ್ದು. ಇವತ್ತು ಅವನಿಗೆ ಸ್ಕೂಲ್ಗೆ ಬಿಟ್ಟು ಬರಬೇಕಂತ ಹೇಳಿ ನಾವು ನಮ್ಮ ಮನೆಯವರು ಅಂದ್ಕೊಂಡಿದ್ವಿ. ಇವಾಗ ಬೆಳಗ್ಗೆ ನಾವು ದೇವಸ್ಥಾನಕ್ಕೂ ಬಂದಿದ್ವಿ. ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ಸೌಜುನ ಮನೆಗೆ ಮತ್ತೆ ಕರ್ಕೊಂಡು ಹೋದ್ವಿ. ನೋಡಿ ಫ್ರೆಂಡ್ಸ್, ಸೌಜುಗೆ ಅವ್ರ ಪಪ್ಪ ಏನೇನು ತಂದಿದ್ದಾರೆ, ಹೊಸ ಡ್ರೆಸ್ಸಸ್ಸು. ಅವ್ರಿಗಂತೂ ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ಒಂದು ಎಕ್ಸೈಟ್ಮೆಂಟ್ ನೋಡಬೇಕಂತ ಹೇಳೋರು ತುಂಬಾ ದಿನದಿಂದ ಕಾಯ್ತಾ ಇದ್ರು, ಏನು ಮಾಡ್ತಾನೆ ಅಂತ ಹೇಳಿ ಸ್ಕೂಲ್ನಲ್ಲಿ. ಅವಂಗಂತ ಹೇಳಿ ಈ ಥರ ಬಟ್ಟೆನೂ ತಂದಿದ್ರು. ಅವನಿಗೆ ಸ್ಕೂಲಿಗೆ ಹೋಗೋನ್ನ ಯೂನಿಫಾರ್ಮ್ ಇನ್ನೂ ಸ್ಟಾರ್ಟ್ ಆಗಿರೋಂಗಿಲ್ಲ. ನಾವು ಫಸ್ಟಿಗೆ ಒಂದು ಸ್ವಲ್ಪ ಅವನಿಗೆ ರೂಢಿ ಆಗಲಿ ಅಂತ ಹೇಳಿ ನಾವು ಫಸ್ಟಿಗೆ ಸ್ವಲ್ಪ 1 hour 2 hour ಈ ಥರ ಇನ್ಕ್ರೀಸ್ ಮಾಡಬೇಕು. ಫುಲ್ ಅವರ್ ಅವನು ಕೂಡಂಗಿಲ್ಲ, 3 ತಾಸತ್ತು ಕೂಡಂಗಿಲ್ಲ ಅಂತ ಹೇಳಿದ್ದಕ್ಕೆ ಅವ್ರ ಮೇಡಮ್
ಆಯಿತು ಪರವಾಗಿಲ್ಲ 1 ಅವರು 2 ಅವರ್ ಈ ಥರ ಇನ್ಕ್ರೀಸ್ ಮಾಡ್ಕೊತಾ ಹೋಗಿ ಅಂತಲೂ ಹೇಳಿದ್ರು. ಅದಕ್ಕೆ ಅವ್ರ ಪಪ್ಪ ಡ್ರೆಸ್ಸಸ್ ಅಥವಾ ಈ ಥರ ಎಲ್ಲ ತಂದಿದ್ರು. ಅವ್ನಿಗೆ ದಿನ ಡೈಲಿ ಒಂದೊಂದು ಡ್ರೆಸ್ಸಸ್ ಹಾಕಿ ಕಳಿಸು ಅಂತ ಹೇಳಿದರು. ಆಯಿತು ಸರಿ ಅಂತ ಹೇಳಿ ನಾನು ಅಂದಿದ್ದೆ. ನೋಡಿ ಫ್ರೆಂಡ್ಸ್, ಅವ್ನಿಗೆ ಪ್ಯಾಂಟ್ ಅಥವಾ ಹೀಗೆಲ್ಲ ಅವ್ರ ಪಪ್ಪ ಖರೀದಿ ಮಾಡಿ ತಂದಿದ್ರು. ಹೊಸ ಡೇ ಅವ್ನಿಗೆ ಹೇಗೆ ಸ್ಟಾರ್ಟ್ ಆಗುತ್ತೋ ಅಂತ ನನಗೂ ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ಸೌಜು ನೋಡಿ ಹೇಗೆ ನೋಡ್ತಾ ಇದ್ದಾನೆ ಅಂತ ಹೇಳಿ. ಇದು ನೋಡಿ ಫ್ರೆಂಡ್ಸ್, ಇನ್ನೊಂದು ಬ್ಲೂ ಕಲರ್ದು ಕ್ಯೂಟಾಗಿನೂ ಇತ್ತು. ನೋಡಿ ಫ್ರೆಂಡ್ಸ್, ನಮ್ಮ ಸೌಜು ಚಕ್ ಚಕ್ ಅಂತ ಹೇಳಿ ರೆಡಿಯಾಗಿ ತಮ್ಮ ಸ್ಕೂಲ್ಗೆ ಹೊಂಟ ಅವನು. ನಾವು ಆಲ್ಮೋಸ್ಟ್ ರೆಡಿ ಆಗಿದ್ದೀವಿ. ನೋಡಿ ಫ್ರೆಂಡ್ಸ್, ನಮಗೆ ಒಂದು ಸ್ವಲ್ಪ ಟಿಫನ್ ಲೈಟಾಗಿ ಇರಲಿ ಅಂತ ಹೇಳಿ ನಾನು ಕಟ್ಕೊಂಡಿದ್ದೀನಿ. ಈಗ ಅವನಿಗೆ ಸ್ಪೈಡರ್ ಮ್ಯಾನ್ದು ಡ್ರೆಸ್ ಹಾಕಿದ್ದೀನಿ. ರೆಡ್ ಕಲರ್ ಪ್ಯಾಂಟು, ವೈಟ್ ಕಲರ್ ಟೀ ಶರ್ಟನ್ನು. ಇವಾಗ ನಾವು ನಮ್ಮ ಮನೆಯವ್ರು ತುಂಬ ಎಕ್ಸೈಟ್ಮೆಂಟ್, ಟೈಮೂ ಆಗಿದೆ, ನಡಿ ಇವಾಗ ಹೋಗೋಣ ಅಂತ ಹೇಳಿ ಅಂತ ಇದ್ರು. ನೋಡಿ ಫ್ರೆಂಡ್ಸ್, ಜುಗ ಕ್ಯೂಟಾಗಿ ತುಂಬಾ ಕ್ಯೂಟಾಗಿ ಕಾಣ್ತಾ ಇದ್ದ ಅವತ್ತು. ನೋಡಿ ಫ್ರೆಂಡ್ಸ್, ನಾನು ಅವನಿಗೆ ಸ್ಯಾಂಡಲ್ ಹತ್ತು ಹಾಕ್ಕೊಂಡು ಅವತ್ತು ನಾವು ಸ್ಕೂಲಿಗೆ ಬಿಟ್ಟು ಬರಬೇಕಂತ ಹೇಳಿ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಸೌಜುಂದು ಸ್ಕೂಲು 10:30 11 ಗಂಟೆಗಂತೂ ಬಿಟ್ಟರೆ 1 ಅವರ್ದು ನಾವು ಅವ್ರಿಗೆ ಹೇಳ್ಕೊಂಡಿದ್ವಿ. ಫಸ್ಟ್ ಡೇ ಹೇಗೆ ಮಾಡ್ತಾನೆ ಅಂತ ನಮಗೆ ಗೊತ್ತಾಗಂಗಿಲ್ಲ ಅಂತ ಹೇಳಿ ನಮ್ಮ ಮನೆಯವ್ರದ್ದು ಆಫೀಸ್ ಟೈಮಿಂಗೂ ಒಂದು ಸ್ವಲ್ಪ ಇರುತ್ತಲ್ಲ ಫ್ರೆಂಡ್ಸ್, ಅವ್ರಿಗೂ ಅಡ್ಜಸ್ಟ್ ಆಗೋಂಗೆ ನಾವು ಒಂದು ಸ್ವಲ್ಪ ನಮ್ಮದು ರುಟೀನ್ ಸೆಟ್ ಆಗೋ ಮಟ್ಟ ಒಂದು ಸ್ವಲ್ಪ ಟೈಮ್ನಲ್ಲಿ ವೇರಿಯೇಷನ್ ಆಗುತ್ತೆ ಅಂತ ಹೇಳಿ ಆಯಿತು ಅಂತಂದಿದ್ರು ಅವರು. ಇವಾಗ ನೋಡಿ ಫ್ರೆಂಡ್ಸ್, ನಮ್ಮ ಸೌಜು ಸ್ಕೂಲ್ಗೆ ಹೋಗ್ತಾ ಇದ್ದ, ಹೇಗೆ ಜಿಗ್ದಾಡ್ಕೊಂಡು ಹೋಗ್ತಾ ಇದ್ದಾನೆ. ಬಟ್ ಅಲ್ಲಿ ಹೋಗಿ ಏನು ಮಾಡ್ತಾನೆ ಅಂತ ಹೇಳಿ ನಮಗೂ ತುಂಬಾ ಕ್ಯೂರಿಯಾಸಿಟಿ ಇತ್ತು ಅವತ್ತು. ಈಗ ಅವನಿಗೆ ಬಿಟ್ಟು ಬರಬೇಕಂತ ಹೇಳಿ ನಾವು ನಮ್ಮ ಮನೆಯವರು ಸ್ಕೂಲ್ಗೆ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇವಾಗ ತುಂಬಾ ಇಂಟ್ರೆಸ್ಟ್ ಇದೆ ಅವನಿಗೆ. ಬಟ್ ಅವ್ನಿಗೆ ಎಲ್ಲಿ ಹೋಗ್ತಾ ಇದ್ದೀನಿ, ನಂದು ಏನಿದೆ ಇವತ್ತು ರುಟೀನ್ ಅಂತ ಹೇಳಿ ಅವನಿಗೆ ನಿಜವಾಗ್ಲೂ ಗೊತ್ತಿದ್ದಿದ್ದಿಲ್ಲ. ನೋಡಿ ಫ್ರೆಂಡ್ಸ್, ಸೌಜನ ಸ್ಕೂಲ್ ಹೇಗಿದೆ ಅಂತ ಹೇಳಿ. ಇದು ಎಲ್ಲನೂ ಒಂಥರ ಅವ್ನಿಗೆ ನೋಡಿ ಡಿಫ್ರೆಂಟ್ ಆಗಿರೋದು, ಹೇಗೆ ರಿಯಾಕ್ಟ್ ಮಾಡ್ತಾನೆ ನಮಗೊಂದು ತುಂಬ ಕ್ಯೂರಿಯಾಸಿಟಿ ಇತ್ತು. ಬಟ್ ಅವನು ಹೋಗಿ ಅಲ್ಲಿ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಅವರು ನಾವೆಲ್ಲ ಹ್ಯಾಂಡಲ್ ಮಾಡ್ತೀವಿ, ನೀವು ಪೇರೆಂಟ್ಸ್ ನಿಲ್ಲಿಕ್ಕೆ ಹೋಗಬೇಡಿ, ಅವ್ನು ನಿಂತರೆ ತೀರಾನೇ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂತ ಹೇಳಿಕತ್ರು. ಬಟ್ ನಮ್ಗೆ ಅವು ಅಳ್ಳೋದು ನೋಡಿ ತೀರಾನೇ ಅನ್ನಿಸ್ಲಿಕ್ಕತ್ತು, ಹೇಗಿರ್ತಾನೆ ಅಂತ ಅನ್ನಿಸ್ಲಿಕ್ಕತ್ತಿತ್ತು. ಬಟ್ ಇಲ್ಲ, ನಾವು ಎಲ್ಲ ಸಂಭಾಳಿಸ್ತೀವಿ, ನೀವು ಹೋಗಿ ಅಂತ ಹೇಳಿದ್ರು. ನೋಡಿ ಫ್ರೆಂಡ್ಸ್, ಇವಾಗ ಮಕ್ಕಳೆಲ್ಲ ಊಟ ಆತು ಮಾಡ್ತಾ ಇದ್ದಾರೆ. ಅಂದರೆ 11 o'clock ಬಿಟ್ಟು ಬಂದಿದ್ವಿ ನಾವು ಅವತ್ತು. ನೋಡಿ ಫ್ರೆಂಡ್ಸ್, ಸೌಜನ್ ಸ್ಕೂಲ್ ಈ ಥರ ಇದೆ. ಎಲ್ಲ ಆಟ ಮಾಡಲಿಕ್ಕೆ ಎಲ್ಲ ಪ್ಲೇ ಗ್ರೂಪ್ ಈ ಥರ ಹೀಗೆಲ್ಲ ಇತ್ತು. ಹೇಗೆ ಮಾಡ್ತಾನೇನೋ ಅಂತೇಳಿ ನಮಗೆ 1 ಅವರ್ ನಾನು ಆವತ್ತು ಅಲ್ಲೇ ಕೂತಿದ್ವಿ. ಅಲ್ಲೇ ಕೂತು ಒಂದು ಸ್ವಲ್ಪ ಅಬ್ಸರ್ವೇಷನ್, ಅವ್ರು ತೀರಾ ಹಳ್ಳಿಕತ್ತ ಅಂತಂತ ನಾವು ಹೇಳಿದ್ವಿ ಅವ್ರಿಗೆ. ಅವರೂ ಸರಿ ಆಯಿತು ಅಂತಂದಿದ್ರು. ಇಲ್ಲೇ ಕೂತ್ಕೊಳ್ಳಿ, ವೇಟ್ ಮಾಡಿ 1 ಅವರ್ ತನಕ ಅಂತ ಅಂದಿದ್ರು. 1 ಅವರ್ ತನಕ ಅವ್ರು ಹಾಗೆ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಹೇಳಿ. ಬಟ್ ಅವನು ಅಳು ನಿಲ್ಲಿಸ್ತಾನೆ ಇದ್ದಿದ್ದಿಲ್ಲ ಅವತ್ತು, ಎಷ್ಟು ಹಳ್ಳಿಕತ್ತಿದ್ದ. ಆಮೇಲೆ ನಾವು ಒಂದು ಸ್ವಲ್ಪ ಹೊರಗಡೆ ಹೋದ್ವಿ, ಅವ್ನಿಗೆ ಅಲ್ಲೇ ಬಿಟ್ಟು. ನೆಕ್ಸ್ಟ್ ಇದು ಮಾರನೇ ದಿನ ಫ್ರೆಂಡ್ಸ್, ಜೋಗೆ ಸೆಕೆಂಡ್ ಡೇ ಈ ಥರ ಮಾಡ್ತಾನೆ, ಎಲ್ಲರ ಜೊತೆನೇ ಒಂದು ಸ್ವಲ್ಪ ಮಿಂಗಲ್ ಆಗ್ತಾ ಇದ್ದಾನೆ ಅಂತ ಹೇಳಿ ಅಂತ ಇದ್ದರು. ನಾವು ಹೊರಗಡೆನೇ ಇದ್ದು ಅವನಿಗೆ ನಾನು ವಿಡಿಯೋ ಶೂಟತ್ತು ಮಾಡ್ತಾ ಇದ್ವಿ, ಹೇಗೆ ಮಾಡ್ತಾನೆ. ಬಟ್ ನಮ್ಗೆ ಯಾವಾಗ ನೋಡಿದ ಅವ್ನು ವಾಪಸ್ ಓಡ್ಬಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ನೋಡಿ ಫ್ರೆಂಡ್ಸ್, ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ಮ ಸೌಜೊಂದು ಸ್ಕೂಲ್ದು. ಯಾರೆಲ್ಲ ಈ ವಿಡಿಯೋನ ಇಷ್ಟಪಡ್ತಾ ಇದ್ದರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಬೇಗ ಶೇರ್ ಮಾಡಿ. ನೀವು ಎಷ್ಟು ನಮಗೆ ಶೇರ್ ಮಾಡಿ ಸಪೋರ್ಟ್ ಮಾಡ್ತೀರಿ, ನಾನು ಆದಷ್ಟು ಬೇಗ ನನ್ನ ಚಾನಲ್ಲು ಮೊನಟೈಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ಹಾಗೆ ಯಾರು ನೋಡಿ ಬಿಡಬೇಡಿ. ಪ್ಲೀಸ್ ಒಂದು ಲೈಕ್ ಮತ್ತು ಶೇರ್ ಬಟನಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೇನೆ. ನೆಕ್ಸ್ಟು ಸಾಯಂಕಾಲ ನಾವು ಅತ್ತೆ ಮನೆಯಲ್ಲಿನೇ ಫಾಲೂದಾ ಮಾಡಿದ್ರು, ಹೆಲ್ದಿ ಆಗಿರೋ ಫಾಲೂದಾವನ್ನು ಕುಡಿದು ಅವತ್ತಿನ ನಾವು ಡೇಯನ್ನು ಸ್ಪೆಂಡ್ ಮಾಡಿದ್ವಿ ಫ್ರೆಂಡ್ಸ್. ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ದು ಇವತ್ತಿನ ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.